ಇಲ್ಲಿವರೆಗೆ ಸೆಂಟ್ರಲ್ ಗೌರ್ಮೆಂಟ್ ಲೆಕ್ಕ ಕೊಟ್ಟಿಲ್ಲ, ಬರೀ 5,300 ಕೋಟಿ ಕೊಟ್ಟಿಲ್ಲ ಅಂತ ಹೇಳಿ ಉಡಾಫೆ ಉತ್ತರ ಕೊಟ್ಟಿರ್ತಾರೆ. ಆಯಿತು, ಉಡಾಫೆ ಕೊಟ್ಟಿದ್ದಕ್ಕೆ ನಾವು ಯಾಕಂದರೆ ವಾಪಸ್ ತೊಗೊಂಡ್ವಿ. ಬಟ್ 5,300 ಕೋಟಿ ಕೊಡಿಸ್ಬಿಟ್ಟು ಅವ್ರು ಖಾಲಿ ಬಿದ್ದಿತ್ತು, ಜಿಲ್ಲೆ ಪರವಾಗಿ ಖಾಲಿ ಬಿಟ್ಟು ಇಲ್ಲಿ ಆಯ್ಕೆ ಮಾಡಿದ್ದೀವಲ್ಲ ನಾವು. ಉಡಾಫೆ ಅಂದರೆ ಏನು ಏನಾನ ಹೇಳ್ಕೊಳ್ಳಲ್ಲ. ನಾನು ವಿತ್ಡ್ರಾ ಮಾಡ್ತೀನಿ ನನಗೆ ಆಯ್ತಪ್ಪ 5,300 ಕೋಟಿ. ಚುನಾವಣೆ ಪೂರ್ವದಲ್ಲೇ ಎಲ್ಲ ಕಡೆ ಅವರು ಮೈಕಲ್ಲಿ ಹೇಳಿದ್ರು, ನಾನು ಲೋಕಸಭಾ ಸದಸ್ಯ ಆದರೆ 5,300 ಕೋಟಿ ತಗೊಂಬರ್ತೀನಿ, ಕೊಡಿಸ್ತೀನಿ, ಪಬ್ಲಿಕ್ ಸ್ಪೇಸ್ 3 ತಿಂಗಳಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ರು. 2.5 ವರ್ಷ 2.5 ವರ್ಷ ಉಡಾಫೆ ಯಾವತ್ತೂ ಮಾಡೋದು. ನಾನು ಈ ಜಿಲ್ಲೆ ಮಗ, ನಮ್ಮ ಜಿಲ್ಲೆ ಕಾಪಾಡ್ಕೋಬೇಕಾದ್ದು ನನ್ನ ಜವಾಬ್ದಾರಿ, ನಮ್ಮೆಲ್ಲ ಶಾಸಕರ ಜವಾಬ್ದಾರಿ. ಸೊ ಇದರಿಂದ ನಾವು ಉಡಾಫೆ ಸರ್ಕಾರದವರು ಏನು ಖರ್ಚಾಗಿದೆ 5,300 ಕೋಟಿ ಲೆಕ್ಕ ಕೇಳಿದ್ರೆ ಲೆಕ್ಕ ಕೊಡ್ತಾರೆ ಸಂಬಂಧಪಟ್ಟಂಥ ಇಲಾಖೆಯ ಆಫೀಸರ್ಸ್. ಬಂದಿದ್ರಲ್ಲ ಮಾತಾಡೋದಕ್ಕೆ. ಆಮೇಲೆ ಇಲ್ಲಿ ಒಂದು ಕನ್ಫ್ಯೂಷನ್ ಜಿಲ್ಲೆನಲ್ಲಿ ಭದ್ರಾ ಮೇಲೆ ಈ ಅಧಿಕಾರಕ್ಕೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ 5 ಗ್ಯಾರಂಟಿಗಳನ್ನ ಕೊಟ್ಟು 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು. ನೀವೆಲ್ಲ ಉಚಿತವಾಗಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಿರ್ತಾರೆ. ಎಲ್ಲರಿಗೂ ಕೂಡ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀವಿ ತಾನೆ. ಎಲ್ಲರಿಗೂ ಕೂಡ 200 ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ತಾನೆ. ಬಹಳ ಸಂತೋಷ. ಕೆಲವರು ಸಿಗದೆ ಇರ್ಬೋದು, ಅದು ಬೇರೆ ವಿಚಾರ. 100ಕ್ಕೆ 90 ಜನರಿಗೆ ಇವತ್ತು ಈ ಯೋಜನೆ ತಲುಪ್ತಾ ಇದೆ. ನೀವು ನಮ್ಗೆ ವೋಟ್ ಕೊಟ್ಟದಕ್ಕೆ ಈ ರೈತನ ಉಳಿಸ್ಬೇಕು, ಈ ಕುಡಗಲ್ ರೈತರನ್ನ ಮಕ್ಕಳನ್ನ ಉಳಿಸ್ಬೇಕು. ಅಲ್ಲ ರೀ, 1,000 ಕೋಟಿ ರೂಪಾಯಿ ಯೋಜನೆಯಲ್ಲಿ ಲಿಂಕ್ ಕ್ಯಾನಲ್ ಅನ್ನ ಮಾಡಿದ್ದೀನೋ ಇಲ್ಲೋ. ಅದಕ್ಕೆ ಸುರೇಶ್ ಗೌಡ್ರು ಮತ್ತು ತುರುವೇಕೆರೆ ಕೃಷ್ಣಪ್ಪ ಏನೆಲ್ಲರೂ ಸೇರಿ ನಿಲ್ಸಿದ್ರು. ಆದ್ರೆ ನಮ್ಮ ಗುಬ್ಬಿ ವಾಸಣ್ಣ ಬೇರೆಯವರೆಲ್ಲ ಸೇರಿ ರಂಗನಾಥ್ ಕ್ಷೇತ್ರಕ್ಕೆ ಒಳ್ಳೇದಾಗ್ತಾ ಇದೆ, ನಾನು ವಿರೋಧ ಮಾಡುದಿಲ್ಲ, ನಾನು ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತ ಇಲ್ಲಿಗೂ ಕೂಡ ಬಂದಿದ್ದಾರೆ. ವಾಸು ಕೂಡ ಇಲ್ಲಿಗೆ ಬಂದಿದ್ದಾರೆ.